ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ್ಯ ಫಲ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಸಂಪೂರ್ಣವಾದ ಸಿಂಹ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಾಗೆ ಈ ವಿಡಿಯೋವನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕವಾಗಿ ಈ ತಿಂಗಳು ಅತ್ಯಂತ ಪ್ರಬಲವಾಗಿದೆ. ಬಾಕಿ ಉಳಿದಂಥ ಹಣ ನಿಮ್ಮ ಕೈ ಸೇರ್ತದೆ. ತಂದೆ ಹಾಗೂ ಪೂರ್ವಜರ ಆಸ್ತಿ ಕಡೆಯಿಂದ ನಿಮಗೆ ಲಾಭದಾಯಕ. ಹಾಗೂ ಚಿನ್ನದ ಮೇಲೆ ಯಾವುದೇ ಒಂದು ಹೂಡಿಕೆ ಮಾಡುವಂಥದ್ದು ವಿಚಾರಗಳಿದ್ದರೆ ಅದು ಲಾಭದಾಯಕ ಆಗಿರ್ತದೆ ನಿಮಗೆ. ಇನ್ನು ನಿಮ್ಮ ಶೇರ್ ಮಾರುಕಟ್ಟೆಯಲ್ಲಿ ಅದೃಷ್ಟ ನಿಮಗೆ ಕೈ ಹಿಡಿಬಹುದು. ಏನೇ ಅದೃಷ್ಟ ನಿಮ್ಮ ಕೈ ಹಿಡಿದ್ರೂ ಕೂಡ ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ. ಐಷಾರಾಮಿ ಜೀವನಕ್ಕೆ ಹೆಚ್ಚಿನ ಹಣವನ್ನು ನಷ್ಟ ಮಾಡಲಿಕ್ಕೆ ಹೋಗಬೇಡಿ. ಹಾಗೂ ಸ್ವಲ್ಪ ಉಳಿತಾಯದ ಕಡೆಗೂ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಿಂಹನಂತೆ ಕ್ಷಮತೆಯನ್ನು ಸಾಧಿಸ್ತೀರಾ. ಮೇಲಧಿಕಾರರು ನಿಮ್ಮ ನಿರ್ಧಾರಗಳನ್ನು ಅನುಭವಿಸ್ತಾರೆ. ಸಂಬಳ ಏರಿಕೆಯನ್ನು ನಿರೀಕ್ಷೆ ಮಾಡ್ತಿದ್ದವರಿಗೆ ಈ ತಿಂಗಳು ಶುಭ. ನೀವು ಬಿಸ್ನೆಸ್ ಮಾಡುವಂಥದ್ದು ವಿಚಾರಗಳಿದ್ದರೆ, ಇಲ್ಲ ಬಿಸ್ನೆಸ್ ಅನ್ನುವಂಥ ಡೆವಲಪ್ ಮಾಡಬೇಕು ಅನ್ನುವಂಥ ವಿಚಾರಗಳು ಈ ತಿಂಗಳು ತುಂಬ ಶುಭವಾಗಿ ಕಂಡು ಬರ್ತಾ ಇದೆ. ರಾಜಕೀಯ ಹಾಗೂ ಸರ್ಕಾರಿ ಕಾಂಟ್ರಾಕ್ಟ್ ಸಂಬಂಧಪಟ್ಟ ಕೆಲಸಗಳ ಮಾಡುವುದಾದರೆ ಸೂಕ್ತವಾದ ಸಮಯ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ವಿಚಾರ ಮಾಡುವುದಾದರೆ, ನಿಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕವಾದ ಸ್ಥಳಗಳಿಗೆ ನೀವು ಭೇಟಿ ನೀಡ್ತೀರಾ. ಮದುವೆ ಆಗದವರಿಗೆ ಉತ್ತಮವಾದ ಸಂಬಂಧಗಳು ಲಭಿಸುತ್ತದೆ. ಇನ್ನು ಕುಟುಂಬದ ವಿಚಾರವಾಗಿ, ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸದಾ ನಿಮ್ಮಲ್ಲಿರ್ತದೆ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಬಹುದು. ಮಕ್ಕಳ ಸಾಧನೆಯಿಂದ ಸಮಾಜದಲ್ಲಿ ಉತ್ತಮ ಹೆಸರು ಬರ್ತದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡಬೇಕಾದ್ರೆ, ಅತಿಯಾದ ಆತ್ಮವಿಶ್ವಾಸದಿಂದ ಸಾಹಸ ಕೃತ್ಯಗಳಿಗೆ ಕೈ ಹಾಕಬೇಡಿ. ಉಷ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿಮಗೆ ಕಾಣಬಹುದು. ಮಧ್ಯಾಹ್ನದ ಬಿಸಿಲಿನಲ್ಲಿ ತಿರುಗಾಡುವುದನ್ನು ಕಡಿಮೆ ಮಾಡಿ. ಕಣ್ಣಿನ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಈ ರಾಶಿಯ ಪರಿಹಾರದ ಮಾರ್ಗದ ನೋಡಬೇಕಾದ್ರೆ, ಪ್ರತಿದಿನ ಬೆಳಗ್ಗೆ ಆದಿತ್ಯ ಸೂತ್ರವನ್ನು ಪಠನೆ ಮಾಡಿ. ಪ್ರತಿ ಭಾನುವಾರ ಗೋಧಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ದಾನ ಮಾಡಿ. ಒಟ್ಟಾರೆ ಸಿಂಹರಾಶಿಯವರಿಗೆ ಬಂದಂತಹ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಮದು ಕೂಡ ಸಿಂಹರಾಶಿ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆಗಳಿದ್ದರೆ ಕೆಳಗಂಡ ನಂಬರಿಗೆ ಫೋನ್ ಮಾಡಿ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.